2023-24ನೇ ಸಾಲಿನ UPSC ಫಲಿತಾಂಶ ಇವತ್ತು ಹೊರಬಿದ್ದಿರುವಂಥದ್ದು. ಅದರಲ್ಲಿ ಕರ್ನಾಟಕದಿಂದ 25 ಮಂದಿ ವಿದ್ಯಾರ್ಥಿಗಳು ಇವತ್ತು UPSC ಅಂಡರಲ್ಲಿ ತೇರ್ಗಡೆ ಆಗಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಇಂಡಿಯಾ ಫಾರ್ IAS ಅಕಾಡೆಮಿಯಲ್ಲಿ 18 ಮಂದಿ ತೇರ್ಗಡೆ ಆಗಿದ್ದಾರೆ. ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ಇದೇ ಅಕಾಡೆಮಿಯಿಂದ ಅತಿ ಹೆಚ್ಚು UPSC ಇರ್ಬೋದು, KPSC ಇರ್ಬೋದು ತೇರ್ಗಡೆಯಾಗಿ ಹೊರ ಹೋಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂತಸವನ್ನು ಹಂಚ್ಕೊಳ್ಳೋದಕ್ಕೆ, ಜೊತೆಗೆ ಹೇಗೆ ಸಾಧ್ಯ ಆಯಿತು ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇಂಡಿಯಾ ಫಾರ್ IAS ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ CS ಕೇದಾರ್ ಅವರೇ ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಇವತ್ತು ಸಂಭ್ರಮದ ವಿಚಾರ. ನಿಮಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಸ್ವೀಟನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ನಿಮ್ಗೆ ಸಾಕಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್, ಇವತ್ತು ಒಳ್ಳೆಯ ಫಲಿತಾಂಶ ಬಂದಿರುವಂಥದ್ದು? ಇದು ನಮಗೆ ಭಾಳ ಒಂದು ಸಂತೋಷಕರವಾದ ಒಂದು ವಿಷಯ. ಯಾಕೆಂದರೆ ನಮ್ಮ ರಾಜ್ಯದಿಂದ ಹಲವಾರು ಮಂದಿ ಅಧಿಕಾರಿಗಳು ಮುಂದೆ ಹೋದರೆ ಕೇಂದ್ರದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ರಾಜ್ಯಕ್ಕೂ ಒಂದು ಅನುಕೂಲ. ಯಾಕಂದರೆ ಈ ಸೇವೆನಲ್ಲಿ ನಾನು ಮಾಡಿ 35 ವರ್ಷ ಏನೇನು ಸಹಕಾರ ಮಾಡ್ಬೋದು ಈ ಜನಕ್ಕೆ, ರಾಷ್ಟ್ರದಿಂದ ಹೇಗೆ ಯೋಜನೆಗಳು ತರ್ಬೋದು, ಭಾಳ ಇವೆಲ್ಲ ಕಾಂಟ್ರಿಬ್ಯೂಷನ್. ಇದು ಭಾಳ ಒಂದು ಸಂತೋಷ ತಂದ ಒಂದು ಇದು. ಈ ನಮ್ಮ ಇಂಡಿಯಾ ಫಾರ್ IAS ಅಲ್ಲಿ ಭಾಳಷ್ಟು ಜನ ಇದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಒಂದು ಸುದ್ದಿ ಅಂತಂದರೆ, ಒಂದು ಸಂತೋಷಕರವಾದ ಅಂದರೆ, ಈಗ ಕೆಲವರು ಕನ್ನಡೇತರರು ಸಹಿತ ಈಗ ಬೆಂಗಳೂರಿಗೆ ಬಂದಾಗ ಅವರು ಸಹಿತ ನಮ್ಮ ಜೊತೆ ಇಲ್ಲಿ ಸಂಸ್ಥೆಗೆ ಬಂದು ಓದೋಕ್ಕೆ ಶುರು ಮಾಡಿದ್ದಾರೆ. ಅವರು ಕನ್ನಡದವರಲ್ಲ, ಬಟ್ ಇದೇ ರಾಜ್ಯದಲ್ಲಿ ಬಂತು, ಇದೇ ಕೆಲಸಗಳು IT ಗಿಟಿನಲ್ಲಿ ಬಂದಿರ್ತಾರಲ್ಲ, IT BT ಅವರುಗಳು ಸಹಿತ ನಮ್ಮ ಹತ್ರ ಬಂದು ನಮ್ಮ ಜೊತೆ ಇದ್ದಾರೆ. ಕರ್ನಾಟಕಕ್ಕೆ ಎಷ್ಟು ಫಲಿತಾಂಶ ಇವತ್ತು ಸಿಕ್ಕಿರುವಂಥದ್ದು, ಜೊತೆಗೆ ಅದರಲ್ಲಿ ನಿಮ್ಮ ಅಕಾಡೆಮಿಯಿಂದ ಹೊರಗಡೆ ಪಾಸ್ ಆಗಿರುವಂಥ ಜನ ಎಷ್ಟು? ಈಗ 25 ಜನ ಕನ್ನಡಿಗರು ಇದ್ರ ತನಕ ನಮ್ಮ ಹತ್ರ ಲಿಸ್ಟಲ್ಲಿ ಬಂದಿರೋದ್ರೊಳಗೆ 25 ಜನ. ಕೆಲವರು ಏನಾಗುತ್ತೆ, ಬೇರೆ ಹೊರ ರಾಜ್ಯಗಳಿಂದ ಕನ್ನಡಿಗರು ಹೋಗಿ ಕೆಲವರು ನಮ್ಗೆ ಗೊತ್ತಿದ್ದಾರೆ, ಒಟ್ಟು ಗೊತ್ತಿಲ್ಲದೆ ಇರೋದೆಲ್ಲ ನಮ್ಗೆ ಗೊತ್ತಿಲ್ಲದೆ ಇದ್ದರು 1 or 2 ಆ್ಯಡ್ ಆಗ್ಬೋದು. ಒಂದು 25 ಜನ ನಮ್ಮವರು. ಅದರೊಳಗೆ 10 ಜನ ನಮ್ಮ ಒಂದು ಸಂಸ್ಥೆ, ನಮ್ಮ ಜೊತೆ ಸಹ ಪ್ರಯಾಣ ಮಾಡಿದವರು ಈ ಕನ್ನಡಿಗರು. ಇನ್ನು 8 ಜನ ಕನ್ನಡೇತರರು ಇಲ್ಲಿ ಕೂತ್ಕೊಂಡು ನಮ್ಮ ಈ ಜಾಗದಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ಅಕಾಡೆಮಿಯೆಲ್ಲ ಕೋಚಿಂಗ್ ತೊಗೊಂಡಿದ್ದಾರೆ. ಅವರು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿಗೆ ಬಂದಿರ್ತಾರೆ, IT BTಯಿಂದ ಬಂದಿರ್ತಾರೆ. ನೀವೇ ಈಗ ಒಬ್ಬರು ಮಾತಾಡಿಸಿದ್ರಿ ಮುಗಿಲನ್ ಅಂತ, ಅವರು ಇಲ್ಲೇ ವರ್ಕ್ ಮಾಡೋಕ್ಕೆ ಬಂದು ಅವರು ಕರ್ನಾಟಕ ಕೇಡರೇ ಬೇಕು ಅಂತಲೂ ಕೂತಿದ್ದಾರೆ. ಆ ಥರ ಇರ್ತಾರೆ. ಅವರು ತಮಿಳ್ನಾಡವರು. ಹಾಗೆ ಹಲವು ರಾಜ್ಯಗಳಿಂದ ಇಲ್ಲಿ ಬಂದು ಬೇರೆ ಕೆಲಸ ಕಾರ್ಯ ವಲಸೆ ಅವರು ಸಹಿತ ಇಲ್ಲೇ ಓದಕ್ಕೆ ಬಂದಿರ್ತಾರೆ. ಅವರು ಸಹಿತ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಬೆಂಗಳೂರಿನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದೆ. ಬೇರೆಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಹೇಗೆ ವಿಭಿನ್ನ ನಿಮ್ಮದು? ನಮ್ಮಲ್ಲಿ ವಿಭಿನ್ನ 3. ಒಂದು, ನಮ್ಮ ಸಂಸ್ಥೆಯಲ್ಲಿ ಯಾರು ದುಡಿತಾ ಇದ್ದಾರಲ್ಲ ಅದರೊಳಗೆ ಭಾಳಷ್ಟು ಜನ ಈ UPSC ಪರೀಕ್ಷೆ ತೊಗೊಂಡು ಇಂಟರ್ವ್ಯೂ ತನಕ ಹೋಗಿ ಬಂದಿರೋರು. ಹಾಗೆ ಹೋಗಿ ಬಂದಿರೋರು ಅವ್ರಿಗೆ ಸಿಗದೇ ಇದ್ರೂ ಅವರು ತಮಗಾಗದೇ ಇರೋದನ್ನು ಬೇರೆಯವ್ರಿಗೆ ಆದದ್ದನ್ನು ನೋಡಿ ಅನುಭವಿಸಿ ಸಂತೋಷ ಪಡಬೇಕು ಅಂತ ದುಡಿತಾ ಇರೋರು. ಅಂಥ ಅವ್ರಿಗೆ ಒಂದು ಏನು ಸಂಕಲ್ಪ ಇರ್ತಲ್ಲ, ಅದು ನಮ್ಮ ಮೊದಲನೇದು. ಎರಡನೇದು, ನಮ್ಮಲ್ಲಿ ಫಸ್ಟು ನಾವು ಬಂದಂಥ ಯಾರೇ ನಮ್ಮಲ್ಲಿ ಆಸ್ಪಿರೆಂಟ್ ಬಂದರೆ ಆಕಾಂಕ್ಷಿಗಳು, ಅವರಲ್ಲಿ ಹಂಬಲ ಮತ್ತು ಛಲ ಇದೆಯಾ ಅಂತ ಫಸ್ಟು ನೋಡ್ತೀವಿ. ಅದಾದಮೇಲೆ ಉಳಿದಿದ್ದ ಬಗ್ಗೆ, ಅವರ ಆರ್ಥಿಕದ ಬಗ್ಗೆ ನಾವು ಅವ್ರನ್ನ ಕೇಳೋದು ನೋಡೋದು. ಬಡವರಿದ್ದರೆ ಅವ್ರಿಗೆ ನಾವೇನೂ ತೊಂದರೆ ಕೊಡಲ್ಲ. ಮೂರನೇದು, ನಾವು ಅವರುಗಳಿಗೆ ಉತ್ತಮವಾದ ರೀತಿಯಲ್ಲಿ ಪ್ರತಿಯೊಂದು ಇದೊಂದೇ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕಕ್ಕೆ ಮಾಡ್ತಾ ಇದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ. ಬೇರೆ ಬೇರೆ ಪರೀಕ್ಷೆಗಳು ಸ್ಪರ್ಧಾತ್ಮಕಕ್ಕೂ ಸಹ ಅವರಿಗೆ ತಯಾರು ಮಾಡಿಕೊಡ್ತೀವಿ. ಸರ್, ಇವತ್ತು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಅಂದರೆ ಸೂಕ್ತ ಮಾರ್ಗದರ್ಶನ ಸಿಗ್ತಿರೋದಿಲ್ಲ. ನಾನು IAS IPS ಆಗಬೇಕು ಅಂದ್ಕೊಂಡಿರ್ತೀನಿ, ಆದರೆ ಎಲ್ಲಿ ಕೋಚಿಂಗ್ ತೊಗೊಳ್ಬೇಕು, ಯಾರು ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ಗೊಂದಲ. ಜೊತೆಗೆ ಯಾವ ಪಠ್ಯ ಪುಸ್ತಕಗಳನ್ನ ಓದಬೇಕು, ಅದಕ್ಕೂ ಕೂಡ ಸೂಕ್ತ ಗೈಡೆನ್ಸ್ ಇರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಸರ್? ಒಂದು, ಫಸ್ಟ್ ನಾನು ಅವ್ರಿಗೆ ಹೇಳೋದು, ನೀವು ಯಾವುದೋ ಸಂಸ್ಥೆಗಳಿಗೆ ಹೋಗಬೇಕು ಅಂತೇನಿಲ್ಲ, ಅರ್ಥವಾಯ್ತಲ್ಲ. ಆದರೆ ಸಂಸ್ಥೆಗಳಿಗೆ ಹೋದರೆ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ನಾನು ಉದಾಹರಣೆಗೆ, ತಾವು ಯಾವುದಾದ್ರು ದೊಡ್ಡ ಬೆಟ್ಟ ಹತ್ತಬೇಕು ಅಂತಂದರೆ ನೀವೇ ಹೋಗ್ಬೋದು. ಆದರೆ ಹಿಂದೆ ಯಾರು ಅದರೊಳಗೆ ನಡ್ಕೊಂಡು ಹೋಗಿ ಎಲ್ಲೆಲ್ಲಿ ಅವರು ಟೆಂಟ್ ಹಾಕಿದ್ರು, ಎಲ್ಲಿ ಅವರು ಊಟ ಮಾಡಿದ್ರು, ಹೇಗೆ ಬೆಟ್ಟ ಹತ್ತಿದ್ರು, ಏನೇನು ಎಕ್ವಿಪ್ಮೆಂಟ್ ತೊಗೊಂಡು ಹೋಗಬೇಕು ಅನ್ನೋದು ಮಾರ್ಗದರ್ಶನ ಸಿಕ್ಬಿಟ್ರೆ, ಅದೇ ರೀತಿ ಇಲ್ಲಿ ಎಷ್ಟು ಓದಬೇಕು, ಹೇಗೆ ಎಷ್ಟು
ಎಷ್ಟೇ ಓದ್ತಾ ಇದ್ದರೂ ಕೆಲವು ಸತಿ ಬ್ರೇಕ್ ಡೌನ್ ಆಗ್ತೀವಿ. ಅಂದರೆ ನಮ್ಮ ಒಂದು ಸ್ಥೈರ್ಯ ಕುಸಿಯತ್ತೆ. ಅಂಥ ಟೈಮಲ್ಲಿ ಒಬ್ಬರು ಸಹಕಾರ ಬೇಕು. ಯಾವ ರೀತಿ ನಿಮ್ಮ ವೇಳೆನ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಈಗ ಒಂದು ಹುಡುಗಿ ನಮ್ಮ ಜೊತೆ ದಾಸರಳ್ಳಿ ಇದ್ದಾರೆ. ಅವ್ರಿಗೂ 5 ವರ್ಷದ ಮಗು ಇದೆ, ನವ್ಯ. ಅವರು ಯಾವ ರೀತಿ ಟೈಮ್ ಅಲೊಕೇಶನ್, ನಾಟ್ ಓನ್ಲಿ ಓದೋದು, ಫ್ಯಾಮಿಲಿ, ಮಗುನ ನೋಡಿಕೊಂಡು ಅದೆಲ್ಲ ಮಾಡೋವಂಥದ್ದಿರುತ್ತೆ. ಸೊ ಇದಕ್ಕೆಲ್ಲ ಸೂಕ್ತ ಮಾರ್ಗದರ್ಶನ ಕೊಟ್ಟರೆ ಮಾತ್ರ ಅವ್ರಿಗೆ, ಅವರು ಕೇವಲ ಓದದೇ ಇದ್ದರೆ ನನಗೆ ಯಾವುದೋ ಸಂಸ್ಥೆಗೆ ಸೇರದೇ ಇದ್ರೆ ಆಗಲ್ಲ ಅನ್ನೋದು ಚಿಂತೆ ಇರಲ್ಲ. ಅವ್ರು ಓದ್ತಾ ಇದ್ದರೆ ನಮ್ಮ ಹತ್ರ ಬಂದರೆ ನಾವು ಖಂಡಿತ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಅಂದರೆ ಈ ಸಂಸ್ಥೆ ನಾವು ಯಾರಿಗಾರು ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಸರ್, ನಿಮ್ಮ ಸಂಸ್ಥೆಯಲ್ಲಿ ತರಬೇತಿ ಯಾವ ರೀತಿಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ? ನಮ್ಮಲ್ಲಿ ತರಬೇತಿ ಒಂದು ಸ್ಪೆಷಾಲಿಟಿ ಅಂದರೆ ನಾವು ಇದರೊಳಗೆಲ್ಲ ಇರೋರೆಲ್ಲ ನಾವೆಲ್ಲ ಈ ಒಂದು ಹಾದಿನಲ್ಲಿ ಓಡಾಡಿದ್ದವರು. ಎರಡನೇದು, ಕಳೆದ ಸುಮಾರು ನಾನೊಂದು 30 ವರ್ಷದಿಂದ ಈ ಒಂದು ಮೆಂಟ್ರಿಂಗ್ ಅಂದರೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ನಾನಾಗಲಿ ಶ್ರೀನಿವಾಸ್ ಒಂದು 20 ವರ್ಷ, ನಾನೊಂದು 30 ವರ್ಷ. ಆ್ಯಂಡ್ ಆ ಹುಡುಗರು ಯಾರು ಸೆಲೆಕ್ಟ್, ಇವತ್ತು ನೀವು 3 ಜನ ನೋಡಿದ್ರಿ, ಒಂದು ನಾಗೇಂದ್ರ, ಇನ್ನೊಬ್ಬರು ಶಶಾಂತು ಮತ್ತು ಮುಗಿಲ್. ಅವರುಗಳಿಂದ ನಮಗೆ ಫೀಡ್ಬ್ಯಾಕ್ ಬರ್ತಾ ಇರ್ತದೆ. ಅದರಿಂದ ನಾವು ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿದೆ. ನಾವು ಕಲ್ತಿದ್ದನ್ನು ಅವ್ರು ಮತ್ತೆ ಕೊಡ್ತಾ ಬರ್ತೀವಿ. ಆದ್ದರಿಂದ ನಮ್ಮಲ್ಲಿ ತರಬೇತಿ ಬೋತ್ ಹ್ಯಾಂಡ್ಸ್ ಆನ್, ಆಫ್ಲೈನ್, ಆನ್ಲೈನ್ ಎಲ್ಲ ಮಾಡ್ತೀವಿ. ಅಂದರೆ ಪರೀಕ್ಷೆಗಳು ಕೊಡ್ತೀವಿ, ಪರೀಕ್ಷೆ ಅವ್ಯಾಲ್ಯೂಯೇಷನ್ ಮಾಡ್ತೀವಿ, ಅವ್ರಿಗೆ ಅವ್ರ ಮಾರ್ಗ ತಿಳ್ಕೊಳ್ಳೋಕ್ಕೆ ಸಹಕಾರ ಮಾಡ್ತೀವಿ. ಸರ್, ಇದು ಇಂಡಿಯಾ ಫಾರ್ IAS ಅಕಾಡೆಮಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ದೊಡ್ಡ ಸಕ್ಸಸ್ಸನ್ನು ಕಂಡಿರುವಂಥದ್ದು ಹೇಗೆ ಸಾಧ್ಯ ಆಯಿತು? ಇದರೊಳಗಡೆ ನಾನು ನಿಮ್ಗೆ ಹೇಳಿದೆ, ಸಂಸ್ಥೆ ಹುಟ್ಟಾಕೋಕ್ಕೆ ಮುಂಚಿಂದಾನೆ ಶ್ರೀನಿವಾಸ್ ಅವರು 20 ದಶಕಗಳಿಂದ ಯಾವುದೇ ಸಂಸ್ಥೆ ಹೆಸರಿಲ್ಲದೆ ನಾವು ನಮ್ಮ ಒಂದು ವಾಲಂಟ್ರಿ NGO ಅಥವಾ ಸ್ವಯಂ ಸೇವೆ ಮಾಡ್ಕೊಂಡ್ಬಂದ್ವಿ. ಸರ್ವಿಸಲ್ಲಿದ್ದಾಗಲೂ ನಾನು ಅವರಿಬ್ಬರು ಸರ್ವಿಸಲ್ಲಿದ್ದವರು. ಆವಾಗಿಂದನೂ ನಾವು ಕನ್ನಡಿಗರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಒಲವಲ್ಲಿ ಮಾಡ್ತಾಯಿದ್ವಿ. ಬೆಂಗಳೂರು, ಈ ಅದರೊಳಗೂ ಗುಲ್ಬರ್ಗ ಮುಖ್ಯ ವಿಭಾಗ, ಬೆಳಗಾವಿ ವಿಭಾಗ. ಆದ್ದರಿಂದ ಒಂದು ಸಂಸ್ಥೆ ಅನ್ನೋದು ನಾವು 4-5 ವರ್ಷದಿಂದ ಹುಟ್ಟಾಕಿದ್ರು ನಮ್ಮ ಒಂದು ಅಗಾಧವಾದ, ನಾನು ಅವರು ಡೆಲ್ಲಿನಲ್ಲಿದ್ದಾಗ ಕನ್ನಡಿಗರಲ್ಲಿ ಡೆಲ್ಲಿಗೆ ಬಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ PGಗಳು ನಾವು ಹೋಲ್ಸೇಲಾಗಿ ಬ್ಲಾಕ್ ಮಾಡ್ತಾಯಿದ್ವಿ. ಕನ್ನಡದ ಊಟ ಕೊಡಿಸ್ತಾ ಇದ್ವಿ. ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿದ್ದ ಹಿಂದಿನ ಕಾಲದ ಅಧಿಕಾರಿಗಳ ಜೊತೆ ಅವ್ರಿಗೆ ಚರ್ಚೆ ಕೊಡಿಸ್ತಾ ಇದ್ವಿ, ಮಾಕ್ ಇಂಟರ್ವ್ಯೂಸ್ ಮಾಡಿಸ್ತಾ ಇದ್ವಿ. ಸೊ ಆದ್ದರಿಂದ ನಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಆ್ಯಡ್ ಮಾಡಿದ್ರೆ ಈ 4 ವರ್ಷ 5 ವರ್ಷ ನಾವೇನು, ಇದು ತುಂಬ ಕಡಿಮೆ. ಆದರೆ ಹಿಂದೆಯಿಂದ ನಾವು ಅಕ್ಯುಮುಲೇಟ್ ಮಾಡ್ಕೊಂಬಂದಿರೋದು ಅಷ್ಟೇ. ಸರ್, ಇವತ್ತು ಈ ವರ್ಷ ನಿಮ್ಮ ಸಂಸ್ಥೆಯಿಂದ ತೇರ್ಗಡೆಯಾಗಿ ಹೊರ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಹೇಳುವಂಥ ಕಿವಿ ಮಾತೇನು ಕಡೆಯದಾಗಿ? ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಜನಗಳಿಗೆ ಸೇವೆ ಮಾಡಿ. ಯಾವ ರಾಜ್ಯಕ್ಕೆ ಹೋಗ್ತಿರೋ ನಮಗೆ ಗೊತ್ತಿಲ್ಲ, ಯಾವ ಕೇಡರ್ ಅಲಾಟ್ ಆಗ್ತಿರೋ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ನಿಸ್ಪೃಹತೆಯಿಂದ ಸೇವೆ ಮಾಡಿ. ಎಲ್ಲಿ ಬಡವರಿಗೊಂದು ಕೆಲಸ ಮಾಡಿಕೊಡ್ತಕ್ಕಂಥದ್ದೊಂದು ಅವಕಾಶ ಸಿಕ್ಕಿದ್ರೆ ಅದೊಂದು ಪುಣ್ಯ ಅಂದ್ಕೊಂಡು ಕೆಲಸ ಮಾಡಿ. ಎರಡನೇದು, ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋದಾಗ ನಮ್ಮ ರಾಜ್ಯಗಳಿಗೆ ಒಳ್ಳೊಳ್ಳೆ ಯೋಜನೆಗಳು ತರಿಸೋದ್ರೊಳಗೆ ನಮಗೆ ಬೇಕಾದಂಥ ಹಣಕಾಸು ಇಂಥದನ್ನು ರೂಢಿಸ್ಕೊಳ್ಳೋದ್ರೊಳಗೆ ನಾವು ಸಹಕಾರ ಮಾಡಬಹುದು. ಅದರೊಳಗಡೆ ಯಾವುದೇ ಒಂದು ಸಂಶಯ ಬೇಡ. ನಾವು ನಮ್ಮ ರಾಜ್ಯಕ್ಕೂ ಸೇವೆ ಮಾಡ್ಬೋದು. ಜನಗಳಿಗೆ ಎಲ್ಲಿ ಕೆಲಸ ಮಾಡ್ತೀವೋ ಮತ್ತು ನಾವು ಹುಟ್ಟಿ ಬೆಳೆದ ರಾಜ್ಯ ಅದಕ್ಕೂ ಸೇವೆ ಮಾಡ್ಬೋದು. ಥ್ಯಾಂಕ್ ಯು. ಇದಿಷ್ಟು ಇಂಡಿಯಾ ಫಾರ್ IAS ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ CS ಕೇದಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.